ಹಾಯ್ ಫ್ರೆಂಡ್ಸ್, ಚುನಾವಣೆ ಅಂದರೆ ರಾಜಕೀಯ ಪಕ್ಷ, ಸರ್ಕಾರ ಅಂದರೆ ರಾಜಕೀಯ ಪಕ್ಷ, ಪ್ರತಿಭಟನೆಗಳು ನಡೆದರೂ ಕೂಡ ರಾಜಕೀಯ ಪಕ್ಷ, ಹಿಂಸೆ ಗಲಭೆ ಆದಾಗಲೂ ಕೂಡ ಮೂಲ ಕೆದಕಿದ್ರೆ ರಾಜಕೀಯ ಪಕ್ಷದ ಮುಖಾಲೆಲ್ಲ ಕಾಣಿಸುತ್ತೆ. ಬಡವ ಶ್ರೀಮಂತ ನಡುವಿನ ಅಂತರದ ಬಗ್ಗೆ ಪ್ರಶ್ನೆ ಬಂದಾಗಲೂ ಕೂಡ ಬೊಟ್ಟು ಮಾಡೋದು ರಾಜಕೀಯ ಪಕ್ಷಗಳ ಕಡೆಗೇನೆ. ಸಮಾಜಘಾತಕ ಶಕ್ತಿಗಳು ಕೂಡ ರಕ್ಷಣೆಗಾಗಿ ಮುಖ ಮಾಡೋದು ರಾಜಕೀಯ ಪಕ್ಷಗಳ ಕಡೆಗೆ. ಇಂಥ ರಾಜಕೀಯ ಪಕ್ಷ ಅಂದ್ರೇನು, ಈ ರಾಜಕೀಯ ಪಕ್ಷ ಸ್ಥಾಪನೆ ಮಾಡೋದು ಹೇಗೆ, ನಾವು ನೀವು ಕೂಡ ರಾಜಕೀಯ ಪಕ್ಷ ಸ್ಥಾಪಿಸಿ ಅದರ ಚೀಫ್ ಆಗ್ಬೋದಾ, ಅದಕ್ಕಿರೋ ಕ್ರೈಟೀರಿಯಾ ಏನು, ರಾಜಕೀಯ ಪಕ್ಷ ಹೇಗೆ ಕೆಲಸ ಮಾಡುತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ರಾಜಕೀಯ ಪಕ್ಷ ಸ್ಥಾಪನೆ ಮಾಡೋದು ಹೇಗೆ? ಭಾರತದಲ್ಲಿ ಎಲ್ರಿಗೂ ಪಕ್ಷ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಇದೆ. ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆ್ಯಕ್ಟ್ 1951 ಸೆಕ್ಷನ್ 29A ನಲ್ಲಿ ಇದಕ್ಕೆ ಅವಕಾಶ ಕೊಡಲಾಗಿದೆ. ಭಾರತದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಪಕ್ಷಗಳ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನೋಡಿಕೊಳ್ಳುತ್ತೆ. ಆ ಪ್ರಕ್ರಿಯೆಯನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲು ಈ ಪ್ರಕ್ರಿಯೆ ನೋಡಿಕೊಂಡ ಬಳಿಕ ರಾಜಕೀಯ ಪಕ್ಷಗಳ ಬಗ್ಗೆ ಇತರ ಮಾಹಿತಿಯನ್ನು ನಾವು ಆಮೇಲೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಪಕ್ಷ ಸ್ಥಾಪನೆಗೆ ಬಯಸುವವರು ಮೊದಲು 100 ಜನರನ್ನ ಒಟ್ಟಿಗೆ ಸೇರಿಸಬೇಕಾಗತ್ತೆ. ಅವರನ್ನ ತಮ್ಮ ಉದ್ದೇಶಿತ ಪಕ್ಷದ ಮೆಂಬರ್ಗಳನ್ನಾಗಿ ಮಾಡಬೇಕು. ಅವರೆಲ್ಲರೂ ಭಾರತದ ವಯಸ್ಕ ಪ್ರಜೆಗಳೇ ಆಗಿರಬೇಕು. ID ಕಾರ್ಡ್ ಹೊಂದಿದ್ದು ಚುನಾವಣಾ ಆಯೋಗದ ವೋಟರ್ ಲಿಸ್ಟ್ನಲ್ಲಿ ಹೆಸರಿರಬೇಕು. ಪಕ್ಷ ಸ್ಥಾಪನೆಗೂ 30 ದಿನ ಮುನ್ನ ಚುನಾವಣಾ ಆಯೋಗಕ್ಕೆ ಅಪ್ಲಿಕೇಶನ್ ಕೊಡಬೇಕು. ಇದಾದ ಬಳಿಕ ಪಕ್ಷದ ಕಚೇರಿ ಕಟ್ಟೋ ಅಥವಾ ಕಚೇರಿ ಇರೋ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಾಲೀಕರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ನಂತರ ಕಚೇರಿ ಸ್ಥಾಪನೆ ಆಗ್ತಿರೋ ಜಾಗದಲ್ಲಿ ಸುತ್ತಮುತ್ತಲಿನ ಜನರಿಗೆ ಸಮಸ್ಯೆ ಆಗ್ತಿಲ್ಲ ಅಂತ NOC ತಗೋಬೇಕಾಗುತ್ತೆ. ಆಮೇಲೆ ಒಂದು ಮೀಟಿಂಗ್ ಕರೆದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಪಾರ್ಟಿಯ ಹೆಸರು, ಪಕ್ಷ, ಯಾವ್ಯಾವ ಹುದ್ದೆ ಪಕ್ಷದಲ್ಲಿ ಯಾರ್ಯಾರನ್ನ ನೇಮಿಸಲಾಗುತ್ತೆ ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಅಂದರೆ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಂಯೋಜಕ, ಕನ್ವೀನರ್, ಯಾವುದೇ ರೀತಿ ಈ ಥರ ಹುದ್ದೆಗಳಿರ್ತಾವಲ್ಲ ಅದರ ನೇಮಕ ಆಗುತ್ತೆ. ಇದಾದ ಬಳಿಕ ಅದೇ ಸಭೆಯಲ್ಲಿ ಪಕ್ಷದ ರೂಲ್ಸ್ ಒಳಗೊಂಡ ಪಕ್ಷದ ಆಂತರಿಕ ಸಂವಿಧಾನ ಅಥವಾ ಬೈಲಾ ಅಂಗೀಕಾರ ಆಗುತ್ತೆ. ಅದರಲ್ಲಿ ಪಕ್ಷದ ಹೆಸರು, ಮೆಂಬರ್ಶಿಪ್, ಹುದ್ದೆಗಳ ಅಧಿಕಾರ ಮತ್ತು ಆಯ್ಕೆ, ಅಕೌಂಟ್ಸ್ ಹೇಗೆ ಕೆಲಸ ಮಾಡುತ್ತೆ ಎಲ್ಲ ಮಾಹಿತಿ ಕೊಡಲಾಗುತ್ತೆ. ಜೊತೆಗೆ ಪಕ್ಷದ ಸಂವಿಧಾನ, ದೇಶದ ಸಂವಿಧಾನಕ್ಕೆ ಸೋಷಿಯಲಿಸಂ, ಸೆಕ್ಯುಲರಿಸಂ ಮತ್ತು ಡೆಮೋಕ್ರಸಿಗೆ ಬದ್ಧವಾಗಿರ್ತೀವಿ, ಹಿಂಸೆಯ ಭಾಗ ನಾವು ಆಗೋದಿಲ್ಲ, ಬೆಂಬಲಿಸೋದಿಲ್ಲ ಅನ್ನೋದನ್ನೆಲ್ಲ ಉಲ್ಲೇಖ ಮಾಡಲಾಗುತ್ತೆ. ಜೊತೆಗೆ ನಮ್ಮ ಪಕ್ಷ ರಿಜಿಸ್ಟರ್ ಆದಮೇಲೆ 5 ವರ್ಷಗಳ ಒಳಗೆ ಕೇಂದ್ರ ಚುನಾವಣಾ ಆಯೋಗ ನಡೆಸೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಕೂಡ ಘೋಷಿಸ್ಕೊಳ್ಬೇಕಾಗತ್ತೆ. ಎಷ್ಟು ಪ್ರಕ್ರಿಯೆ ಮುಗಿದ ಬಳಿಕ ಪಕ್ಷದ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಬೇಕು. ಮೊದಲ ಮೀಟಿಂಗ್ ನಡೆದ 30 ದಿನಗಳ ಒಳಗೆ ಈ ಅಪ್ಲಿಕೇಶನ್ ಸಲ್ಲಿಸಬೇಕು. ಇದರಲ್ಲಿ ಪಕ್ಷದ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಪಕ್ಷದ ವಿವಿಧ ಹುದ್ದೆಯಲ್ಲಿರೋ ನಾಯಕರ ಮಾಹಿತಿ, ಫೋಟೋ, ಆಧಾರ್, ಪ್ಯಾನ್ ಕಾರ್ಡ್ ಮತ್ತು ಕೊನೆಯ 5 ವರ್ಷಗಳ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಕೊಡಬೇಕು. ಜೊತೆಗೆ ಮೆಂಬರ್ಗಳ ಲಿಸ್ಟ್, ಅವರ ID ಕಾರ್ಡ್ ಮತ್ತು ಪ್ರತ್ಯೇಕವಾಗಿ ಅಫಿಡವಿಟ್ ಕೊಡಬೇಕಾಗತ್ತೆ. ಅದರಲ್ಲಿ ನಾವು ಬೇರೆ ಯಾವುದೇ ಪಕ್ಷದ ಮೆಂಬರ್ಗಳಲ್ಲ, ಯಾವುದೇ ಒತ್ತಡ ಇಲ್ಲದೆ ಈ ಹೊಸ ಪಕ್ಷದ ಭಾಗ ಆಗ್ತಿದ್ದೀವಿ ಅಂತ ಮೆಂಬರ್ಸ್ ಕೂಡ ಘೋಷಿಸ್ಕೊಳ್ಬೇಕು. ಪಕ್ಷದ ರಿಜಿಸ್ಟ್ರೇಷನ್ಗೆ ಸಲ್ಲಿಸೋ ಅರ್ಜಿಯ ಜೊತೆಗೆ ಈ ಮೇಲಿನ ದಾಖಲೆಗಳೊಂದಿಗೆ 10,000 ರೂಪಾಯಿ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಕೂಡ ಕೊಡಬೇಕು. ಈ ದುಡ್ಡು ವಾಪಸ್ ಸಿಗಲ್ಲ ಆಮೇಲೆ. ಹೀಗೆ ತನ್ನ ಬಳಿ ಬಂದ ಅಪ್ಲಿಕೇಶನ್ ಮತ್ತು ಅದರ ಎಲ್ಲ ದಾಖಲೆಗಳನ್ನು ಚುನಾವಣಾ ಆಯೋಗ ಪರಿಶೀಲಿಸುತ್ತೆ. ಪಕ್ಷದ ಹೆಸರು ಹೊಸತೇನಾ ಅಥವಾ ಬೇರೆ ಯಾರಾದರೂ ಈಗಾಗಲೇ ಇಟ್ಟುಕೊಂಡಿರೋ ಹೆಸರನ್ನ ಇವ್ರು ತಗೊಂಬಂದಿದ್ದಾರಾ ಅಂತ ಚೆಕ್ ಮಾಡುತ್ತೆ. ಒಂದು ವೇಳೆ ಆಲ್ರೆಡಿ ಆ ಹೆಸರಲ್ಲಿ ಪಕ್ಷ ಇದ್ರೆ ಇದು ಅವೈಲೇಬಲ್ ಇಲ್ಲ, ಬೇರೆ ಹೆಸರು ಕೊಡಿ ಅಂತ ಕೇಳುತ್ತೆ. ಹೆಸರು ಓಕೆ ಆದಮೇಲೆ ಪಕ್ಷದ ಕಡೆಯಿಂದ ನ್ಯೂಸ್ ಪೇಪರ್ಗಳಲ್ಲಿ ಪಕ್ಷ ಸ್ಥಾಪನೆ ಬಗ್ಗೆ ಮಾಹಿತಿ ಕೊಡಬೇಕು. 2 ರಾಷ್ಟ್ರೀಯ 2 ಪ್ರಾದೇಶಿಕ ಪತ್ರಿಕೆಗಳಲ್ಲಿ 2 ದಿನ ಈ ಮಾಹಿತಿ ಬರಬೇಕು. ನಂತರ ಪೇಪರ್ನಲ್ಲಿ ನೋಟಿಫಿಕೇಶನ್ ಬಂದಿರೋ ಪ್ರತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗತ್ತೆ. ಆಗ ಚುನಾವಣಾ ಆಯೋಗ ಅದನ್ನು ತನ್ನ ವೆಬ್ಸೈಟ್ಗೆ ಹಾಕೊಳ್ಳುತ್ತೆ. ಆಗ ಹೊಸ ಪಕ್ಷದ ರಿಜಿಸ್ಟ್ರೇಷನ್, ಕಚೇರಿ ಇರೋ ಜಾಗದ ಬಗ್ಗೆ ಯಾರಿಗಾದರೂ ಅಬ್ಜೆಕ್ಷನ್ಸ್ ಇದ್ದರೆ 30 ದಿನಗಳಲ್ಲಿ ಸಲ್ಲಿಸಬೇಕಾಗತ್ತೆ. ಇದೇ ಅವಧಿಯಲ್ಲಿ ಚುನಾವಣಾ ಆಯೋಗ ಇಂಟೆಲಿಜೆನ್ಸ್ ಏಜೆನ್ಸಿ ಮೂಲಕ ಹೊಸ ಪಕ್ಷದ ನಾಯಕರ ದಾಖಲೆಗಳ ಪರಿಶೀಲನೆ ನಡೆಸುತ್ತೆ. ಎಲ್ಲ ಓಕೆ ಆದಮೇಲೆ ಪಕ್ಷದ ಅಧ್ಯಕ್ಷರು ಅಥವಾ ಇತರ ನಾಯಕರನ್ನ ಇಂಟರ್ವ್ಯೂ ಕರೆಯುತ್ತೆ. ಅಲ್ಲಿ ತನಗೆ ಏನೇನು ಗೊಂದಲ ಇದೆಯೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳುತ್ತೆ. ಇಲ್ಲೂ ಕೂಡ ಸಮಾಧಾನ ಆದ ಬಳಿಕ ಚುನಾವಣಾ ಆಯೋಗ ತನ್ನ ಅಫಿಷಿಯಲ್ ಗೆಜೆಟ್ನಲ್ಲಿ ಪಕ್ಷದ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನು ಪಬ್ಲಿಷ್ ಮಾಡುತ್ತೆ. ಪಕ್ಷಕ್ಕೆ ಅಧಿಕೃತ ಅಡ್ರೆಸ್ಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಳಿಸ್ಕೊಡ್ಲಾಗುತ್ತೆ. ಇದಾದ ಬಳಿಕ ಪಕ್ಷಗಳು ತಮ್ಮದೇ ಅಧಿಕೃತ ಬ್ಯಾಂಕ್ ಅಕೌಂಟ್ ತೆರಿಬಹುದು, ಪ್ಯಾನ್ ಕಾರ್ಡ್ ಕೂಡ ಪಡಿಬಹುದು. ಇದಾದ ಬಳಿಕ ಪಕ್ಷ ಅಧಿಕೃತವಾಗಿ ಡೊನೇಷನ್ ಕೂಡ ತಗೊಳ್ಳೋಕೆ ಶುರು ಮಾಡಬಹುದು. ಪಕ್ಷಗಳ ಚಿಹ್ನೆ. ಮತದಾನ ಮಾಡುವಾಗ ಎಲ್ಲರಿಗೂ ಪಕ್ಷಗಳ ಗುರುತು ಸುಲಭವಾಗಿ ಗೊತ್ತಾಗಲಿ ಅಂತ ಚಿಹ್ನೆಗಳನ್ನು ಬಳಸಲಾಗುತ್ತೆ. 1968ರಲ್ಲಿ ಭಾರತ ಸರ್ಕಾರ ಎಲೆಕ್ಷನ್ ಸಿಂಬಲ್ಸ್ ಆರ್ಡರ್ ಅನ್ನು ಪಾಸ್ ಮಾಡಿತು. ಇದಾದ ಬಳಿಕ ಭಾರತ ಚುನಾವಣಾ ಆಯೋಗ ಅದಕ್ಕೆ ಅನುಗುಣವಾಗಿ ಚಿಹ್ನೆಗಳನ್ನು ಕೊಡ್ತಾ ಬಂದಿದೆ.
ರಾಜಕೀಯ ಪಕ್ಷಗಳು ಸ್ನೇಹಿತರೆ ಈ ಪಾಲಿಟಿಕ್ಸ್ನ ಪ್ರಮುಖ ಭಾಗ ಇವು. ಚುನಾವಣೆ ನಡೆಯುವ ಎಲ್ಲ ದೇಶಗಳಲ್ಲಿ ರಾಜಕೀಯ ಪಕ್ಷಗಳಿದ್ದೇ ಇರ್ತವೆ. ಸರ್ವಾಧಿಕಾರ ಇರೋ ದೇಶಗಳಲ್ಲಿ ಒಂದೇ ಪಕ್ಷ ಇದ್ದು ಅಧಿಕಾರ ನಡೆಸ್ತಾ ಇರ್ಬೋದು. ಅಂದರೆ ಚುನಾವಣೆ ಇರಲ್ಲ, ಬದಲಿಗೆ ಪಕ್ಷ ಮಾತ್ರ ಒಂದೇ ಇರುತ್ತೆ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ರ ಕಮ್ಯುನಿಸ್ಟ್ ಪಕ್ಷ, ಚೀನಾದಲ್ಲಿ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಸರ್ವಾಧಿಕಾರ ನಡೀತಾ ಇದೆಯಲ್ಲ ಆ ರೀತಿಯಲ್ಲಿ. ಇತರ ಪಕ್ಷಗಳಿಗೆ ಮಹತ್ವ ಇರಲ್ಲ. ಇನ್ನು ಕೆಲ ಪ್ರಜಾಪ್ರಭುತ್ವ ಇರೋ ದೇಶಗಳಲ್ಲಿ ಹೆಚ್ಚೆಚ್ಚು ಪಕ್ಷಗಳಿರ್ತವೆ. ಅದೇ ರೀತಿ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಅಣಬೆಗಳಂತೆ ರಾಶಿ ರಾಶಿ ಇವೆ. ಅಮೆರಿಕದಲ್ಲೂ ಸುಮಾರು ಪೊಲಿಟಿಕಲ್ ಪಾರ್ಟೀಸ್ ಇವೆ, ಆದರೆ ಜನ ಅಲ್ಲಿ ವೋಟ್ ಹಾಕೋದು ಮೇಜರ್ ಆಗಿ ಡೆಮೊಕ್ರೆಟಿಕ್, ರಿಪಬ್ಲಿಕ್ ಈ 2 ಪಾರ್ಟಿಗಳಿಗೆ ಮಾತ್ರ. ರಾಜಕೀಯ ಪಕ್ಷ ಅಂದ್ರೇನು? ರಾಜಕೀಯ ಪಕ್ಷ ಅನ್ನೋದೊಂದು ಸಂಘಟನೆ. ಇದು ಯಾವುದೇ ಒಂದು ದೇಶದ ರಾಜ್ಯದ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಕಣಕ್ಕಿಳಿಸಿ ಅವರ ಪರ ಪ್ರಚಾರ ಮಾಡಿ ಗೆಲ್ಲಿಸುತ್ತೆ. ನಂತರ ಸರ್ಕಾರ ರಚನೆ ಮಾಡುತ್ತೆ. ಈ ಮೂಲಕ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ. ಆ ಮೂಲಕ ತನ್ನ ನೀತಿ ಸಿದ್ಧಾಂತಗಳನ್ನು ಪಕ್ಷ ಜಾರಿಗೆ ತರುತ್ತೆ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ಅಧಿಕಾರಕ್ಕಾಗಿ ಸ್ಪರ್ಧಿಸುವ, ಜನರಿಂದ ವೋಟ್ ಪಡೆಯಲು ಹೋರಾಡುವ, ಕೆಲಸ ಮಾಡುವ ಒಂದು ಗುಂಪನ್ನು ರಾಜಕೀಯ ಪಕ್ಷ ಅಂತ ಕರಿಬೋದು. ಪಕ್ಷದ ರಚನೆ ಹೇಗಾಗುತ್ತೆ? ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಡಿವೈಡ್ಸ್ ಇದೆ, ವಿಭಜನೆಗಳಿವೆ. ಧರ್ಮ, ಜಾತಿ, ಬಡವ, ಶ್ರೀಮಂತ, ಸಿದ್ಧಾಂತ, ಹೀಗೆ ಹಲವು ವಿಚಾರಗಳಲ್ಲಿ ವಿಭಜನೆಗಳು ಇದೇ ಇರುತ್ತೆ. ಇವೇ ಪಕ್ಷಗಳ ಉದಯಕ್ಕೆ ಮೂಲ ಆಧಾರ. ಹೀಗೆ ಹುಟ್ಟೋ ಪಕ್ಷಗಳಲ್ಲಿ ಪಕ್ಷದ ನಾಯಕರಂತ ಇರ್ತಾರೆ. ಪಕ್ಷದ ಎಲ್ಲ ಆಕ್ಟಿವಿಟೀಸ್ ನೋಡಿಕೊಳ್ಳೋ ಜವಾಬ್ದಾರಿ ಕೂಡ ಈ ಲೀಡರ್ಶಿಪ್ದಾಗಿರುತ್ತೆ. ಪಕ್ಷ ಮತ್ತು ಪಕ್ಷ ಸಂಘಟನೆಯ ಜವಾಬ್ದಾರಿ ಹೊತ್ತ ಪಕ್ಷದ ಕಾರ್ಯದರ್ಶಿಗಳನ್ನು ನಾಯಕ ಅನಿಸ್ಕೊಂಡವರು ಆಯ್ಕೆ ಮಾಡ್ತಾರೆ. ಕಾರ್ಯದರ್ಶಿನೇ ಅಂತಲ್ಲ, ಒಂದೊಂದು ಪಾರ್ಟಿಲಿ ಬೇರೆ ಬೇರೆ ರೀತಿಯ ಆಡಳಿತದ ಸ್ಟ್ರಕ್ಚರ್ ಇರುತ್ತೆ. ಆ ಪಕ್ಷದ ಸಿದ್ಧಾಂತ, ಉದ್ದೇಶವನ್ನು ಬೆಂಬಲಿಸುವ ಜನ ಆ ಪಕ್ಷದ ಮೆಂಬರ್ಗಳಾಗಿ ಸ್ವಯಂ ಪ್ರೇರಿತವಾಗಿ ಸೇರ್ತಾರೆ. ಅಥವಾ ಆ ಪಕ್ಷಗಳ ನಾಯಕರು ಕೂಡ ಪ್ರಚಾರ ಮಾಡಿ, ನೋಡಿ ನಮ್ಮ ಸಿದ್ಧಾಂತ ಹಿಂಗೆ, ನೀವು ಸೇರಿ ಅಂತ ಮನವೊಲಿಸಿ ಕೂಡ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಪಕ್ಷದ ಗೆಲುವಿಗೆ ಕೆಲಸ ಮಾಡ್ತಾರೆ ಈ ರೀತಿ ಸೇರಿದಂಥ ಸದಸ್ಯರು. ದುಡ್ಡನ್ನು ಕೂಡ ಡೊನೇಟ್ ಮಾಡ್ತಾರೆ. ತಮ್ಮ ಸಮಯವನ್ನು ಕೂಡ ಪಕ್ಷಕ್ಕೋಸ್ಕರ ಮೀಸಲಿಡ್ತಾರೆ. ಅಭ್ಯರ್ಥಿಗಾಗಿ ಮತವನ್ನು ಕೂಡ ಹಾಕ್ತಾರೆ. ಬೇರೆಯವ್ರಿಗೂ ಮತ ಹಾಕಿ ಅಂತ ಪ್ರಚಾರವನ್ನು ಕೂಡ ಮಾಡ್ತಾರೆ. ಪಕ್ಷ ಅಧಿಕಾರಕ್ಕೆ ಬಂದಾಗ ಕೆಲವೊಂದು ಸಲ ತಮ್ಮ ಪಕ್ಷಕ್ಕೆ ದೇಣಿಗೆ ಕೊಟ್ಟವರ, ಪಕ್ಷದ ಪರವಾಗಿ ಕೆಲಸ ಮಾಡಿದವರ ಪರವಾಗಿ, ಅವರ ಫೇವರ್ ಆಗಿ ಈ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೆಲಸ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಿದ್ಧಾಂತ ಆಧಾರಿತ ಪಕ್ಷಗಳೇ ಜಾಸ್ತಿ. ಹೆಚ್ಚಿನ ಪಕ್ಷಗಳು ಸಿದ್ಧಾಂತ ಆಧಾರದಲ್ಲಿ ರಚನೆಯಾಗ್ತವೆ. ಪ್ರಜಾಪ್ರಭುತ್ವದ ಎಲೆಕ್ಷನ್ಗಳಲ್ಲಿ ಲಿಬರಲ್, ಕನ್ಸರ್ವೇಟಿವ್, ಸೋಷಿಯಲಿಸ್ಟ್, ರೈಟ್ ವಿಂಗ್, ಲೆಫ್ಟ್ ವಿಂಗ್, ಕಮ್ಯುನಿಸಂ, ಪಾಪ್ಯುಲಿಸಂ, ನ್ಯಾಷನಲಿಸಂ ಇತ್ಯಾದಿ ಹಲವಾರು ಸಿದ್ಧಾಂತ ಆಧಾರಿತ ಪಕ್ಷಗಳ ನಡುವೆ ಸ್ಪರ್ಧೆ ಇರುತ್ತೆ. ರಾಜಕೀಯ ಪಕ್ಷಗಳು ತಮ್ಮ ಸಿದ್ಧಾಂತಗಳನ್ನು ಗುರುತಿಸಿಕೊಳ್ಳೋಕೆ ಬೇರೆ ಬೇರೆ ಕಲರ್ ಮತ್ತು ಚಿಹ್ನೆಗಳನ್ನು ಹೊಂದಿರ್ತಾರೆ. ಯಾವುದೇ ಸಿದ್ಧಾಂತ ಇಲ್ಲದೆ ಬರೀ ಲಾಭಕ್ಕಾಗಿ ರಚನೆಯಾಗೋ ಪಕ್ಷಗಳು ಕೂಡ ಇರ್ತವೆ. ಇವು ತಮ್ಮ ಲಾಭಕ್ಕೋಸ್ಕರ ಬೇರೆ ರಾಜಕೀಯ ಪಕ್ಷಗಳ ಬಿ ಟೀಮ್ ಥರ, ಹಾಗೆ ಉದ್ಯಮಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡುವಂಥ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಇರ್ತವೆ. ಪಕ್ಷಗಳ ಇತಿಹಾಸ ಏನು? ಜನ ತಮ್ಮ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋಕೆ ದೊಡ್ಡ ದೊಡ್ಡ ಗುಂಪು ಅಥವಾ ಬಣಗಳನ್ನು ರಚಿಸಿಕೊಳ್ಳೋ ಕಲ್ಪನೆ ತುಂಬ ಹಳೆಯದು. ಪ್ರಾಚೀನ ಗ್ರೀಸ್ನ ಅಥೆನ್ಸ್ ನಗರದ ರಾಜಕೀಯ ಬಣಗಳ ಬಗ್ಗೆ ಪ್ಲೇಟೋ ಉಲ್ಲೇಖ ಮಾಡಿದ್ರೆ, ಅರಿಸ್ಟಾಟಲ್ ಕೂಡ ರಾಜಕೀಯದಲ್ಲಿ ಸರ್ಕಾರವೇ ವಿವಿಧ ರಾಜಕೀಯ ಗುಂಪುಗಳನ್ನು ಹುಟ್ಟುಹಾಕೋ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಸವಣ್ಣನವರು 12ನೇ ಶತಮಾನದಲ್ಲೇ ಅನುಭವ ಮಂಟಪ ಮೂಲಕ ಪ್ರಜಾಪ್ರಭುತ್ವ ಹಾಗೂ ಜನಾಭಿಪ್ರಾಯದ ಪರಿಕಲ್ಪನೆಯನ್ನು ಬೆಂಬಲಿಸಿದರು. ಆದರೆ ಆಧುನಿಕ ರಾಜಕೀಯ ಪಕ್ಷಗಳು 18ನೇ ಶತಮಾನದಲ್ಲಿ ಹುಟ್ಕೊಂಡ್ವು ಅಂತ ಹೇಳಲಾಗುತ್ತೆ. 1834ರಲ್ಲಿ ಸ್ಥಾಪನೆಯಾದ ಯುನೈಟೆಡ್ ಕಿಂಗ್ಡಮ್ನ ಕನ್ಸರ್ವೇಟಿವ್ ಪಕ್ಷ ಮತ್ತು 1828ರಲ್ಲಿ ಸ್ಥಾಪನೆಯಾದ ಅಮೆರಿಕದ ಡೆಮೊಕ್ರಾಟಿಕ್ ಪಕ್ಷ ವಿಶ್ವದ ಹಳೆಯ ಮತ್ತು ಈಗಲೂ ಉಳಿದಿರುವ ಪಕ್ಷಗಳಾಗಿವೆ. ಅಂದ ಹಾಗೆ ಆಧುನಿಕ ಭಾರತದಲ್ಲಿ ಕಾಂಗ್ರೆಸ್ ಮೊದಲ ಪಕ್ಷ ಅಂತ ಹೇಳ್ಬೋದು. ಇದು 1885ರಲ್ಲಿ ಆ ಕಾಂಗ್ರೆಸ್ ಸ್ಥಾಪನೆಯಾಗಿತ್ತು. ಸ್ವಾತಂತ್ರ್ಯ ನಂತರವೂ ಇದು ಮುಂದುವರಿತು. ನಂತರದಲ್ಲಿ ಡಿವೈಡ್ ಆಯಿತು, ಹಲವು ಭಾಗಗಳಾಯಿತು. ಆಗಿನ ಇಂದಿರಾ ಗಾಂಧಿ ಬಣದ ಕಾಂಗ್ರೆಸ್ ಈಗ ಉಳ್ಕೊಂಡಿರುವಂಥ ಕಾಂಗ್ರೆಸ್. ಭಾರತದಲ್ಲಿ ರಾಜಕೀಯ ಪಕ್ಷದ ಸ್ಥಿತಿಗತಿ. ಕೇಂದ್ರ ಚುನಾವಣಾ ಆಯೋಗದ ಪ್ರಕಾರ ಭಾರತದಲ್ಲಿ 3 ರೀತಿಯ ರಾಜಕೀಯ ಪಕ್ಷಗಳಿವೆ. ರಾಷ್ಟ್ರೀಯ ಪಕ್ಷ, ರಾಜ್ಯ ಅಥವಾ ಪ್ರಾದೇಶಿಕ ಪಕ್ಷ ಮತ್ತು ಗುರುತಿಸಲ್ಪಡದ ಅನ್ರೆಕಗ್ನೈಸ್ಡ್ ಪಕ್ಷಗಳು. ಆರಂಭದಲ್ಲಿ ಯಾವುದೇ ಪಕ್ಷ ಸ್ಥಾಪನೆಯಾದರೆ ಅದನ್ನು ಅನ್ರೆಕಗ್ನೈಸ್ಡ್ ಪಕ್ಷ ಅಂತ, ಅಂದರೆ ಗುರುತಿಸಲ್ಪಡದ ಪಕ್ಷದ ಕೆಟಗರಿಯಲ್ಲಿ ಹಾಕಲಾಗುತ್ತೆ. ನಂತರ ಅವುಗಳು ರಾಜ್ಯ ಅಥವಾ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಪಡೆಯೋಕ್ಕೆ ಕೆಲವೊಂದು ಕ್ರೈಟೀರಿಯಾಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ಸ್ಪರ್ಧೆ ಮಾಡಿ ವೋಟ್ ಪಡ್ಕೊಂಡು ಗುರುತಿಸ್ಕೋಬೇಕಾಗತ್ತೆ ಒಂದಷ್ಟು ಸ್ಥಾನಗಳಲ್ಲಿ ಗೆದ್ದು. ನಂತರ ಆ ಕ್ರೈಟೀರಿಯಾವನ್ನು ಪೂರ್ಣಗೊಳಿಸಿದ ಬಳಿಕ ಅವುಗಳಿಗೆ ಪ್ರಾದೇಶಿಕ ಅಥವಾ ರಾಷ್ಟ್ರೀಯ ಪಕ್ಷ ಅನ್ನೋ ಸ್ಥಾನಮಾನ ಕೊಡಲಾಗುತ್ತೆ. ಕೇಂದ್ರ ಚುನಾವಣಾ ಆಯೋಗದ ಪ್ರಕಾರ 2021ರ ಸೆಪ್ಟೆಂಬರ್ ಲೆಕ್ಕಕ್ಕೆ ತಗೊಂಡ್ರೆ
2858 ರಾಜಕೀಯ ಪಕ್ಷಗಳು ರಿಜಿಸ್ಟರ್ ಆಗಿವೆ. 8 ರಾಷ್ಟ್ರೀಯ ಪಕ್ಷಗಳು, 54 ಪ್ರಾದೇಶಿಕ ಪಕ್ಷಗಳು ಮತ್ತು 2796 ಅನ್ರೆಕಗ್ನೈಸ್ಡ್ ಗುರುತಿಸಲ್ಪಡದ ಪಕ್ಷಗಳು ಸೇರಿವೆ. ಫ್ರೆಂಡ್ಸ್, ಇದು ರಾಜಕೀಯ ಪಕ್ಷದ ಸ್ಥಾಪನೆ, ಅದರ ಪ್ರಾಸೆಸ್ ಹೇಗೆಲ್ಲ ಇರುತ್ತೆ, ರಾಜಕೀಯ ಪಕ್ಷಗಳು ಅಂದರೆ ಏನು, ಅದರ ಫಿಲಾಸಫಿ ಏನು, ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.